ಏನು ತಗೋತೀರಿ ನೀವು ರಿಸಲ್ಟ್ಸ್ ಅಲ್ಲ ನಾವು ನಾರಾಯಣ ಹಾಕಿ ನನ್ನ ಬಲಿ ಪಶು ಮಾಡ್ಯಾರ ಬಹಳಷ್ಟು ಸ್ಕ್ಯಾಮ್ ಹೊರಗೆ ಬಹಳ ದೊಡ್ಡ ಕೈವಾಡ ಇದೆ, ಬಹಳ ದೊಡ್ಡ ಕೈವಾಡ ಇದೆ ಸರ್. ಎಲ್ಲ ಬಂದು ಅವ್ರದ್ದು ಅಹಂ ಇದೆ ಅಂತ ನಾನು ಜೈಲ್ಗೆ ಹೋಗ್ಬೇಕಂತ ಹೇಳಿ ಅದಕ್ಕೋಸ್ಕರ ಅವ್ರು ಇಷ್ಟ ಬುದ್ಧಿ ಮಾಡಿ ಬಹಳ ದೊಡ್ಡ ಕೈವಾಡ ಇದೆ ಸರ್, ಬಹಳ ದೊಡ್ಡ ಕೈವಾಡ. ಯಾಕಂದ್ರೆ ಹೋಗ್ರಿ ರೇಷನ್ ಗುಡಾನಿಗೆ ಹೋಗಿ ಚೆಕ್ ಮಾಡಿ ನೋಡೋಗ್ರಿ, ಚೆಕ್ ಮಾಡಿ. ಯಾಕಂದ್ರೆ ರಾಜಕೀಯವಾಗಿ ಬೆಳಿಬಾರ್ದು, ಸ್ವಂತಲಿಂದ ಯಾವತ್ತು ಬೆಳಿಬಾರ್ದು. ಬೆಳೆದ್ರೆ ಈ ಪರಿಸ್ಥಿತಿ ಆಗತ್ತೆ ನೋಡಿ. ಅದಾದ್ರಿ ಬಹಳಷ್ಟು ಸ್ಕ್ಯಾಮ್ ಏನು ಸ್ಕ್ಯಾಮ್ ಮೇಡಮ್? ಏನು ಸ್ಕ್ಯಾಮ್ ಮೇಡಮ್? ಹೆಸರು ಕಟ್ಟಿದೆ ಶಶಿಕುಮಾರ್ ಸರ್ಗೆ ಅಷ್ಟೇ ನಾನು. ಏನಾಗಿದೆ ಕೇಸಲ್ಲಿ ಇದು ಸರ್ ಬಹಳಷ್ಟಿದೆ. ರೋಲಿಂಗಾ ಬೈತುಲ್ ಫಾರೂಕ್ ಮತ್ತು ಇನ್ನಿತರರ ಮೇಲೆ ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 10/2025 ದಾಖಲು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಅದನ್ನು ರದ್ದುಗೊಳಿಸಿತ್ತು. ಆ ಒಂದು ಪ್ರಕರಣದ ಆಧಾರದ ಮೇಲೆ ಮತ್ತೊಂದು ಕ್ರೈಮ್ ನಂಬರ್ 14/2025 ಬತುಲ್ ಮತ್ತು ಅವರ ಗಂಡ ಫಾರೂಕ್ ಅವರ ಮೇಲೆ ಕಸಬಾಪೇಟೆ ಪೊಲೀಸರು ದಾಖಲು ಮಾಡಿದರು. ಅದರಲ್ಲಿ ಮಾನ್ಯ 1ನೇ ಜಿಲ್ಲಾ ನ್ಯಾಯಾಲಯ ಅವರಿಗೆ ನಿರೀಕ್ಷಣಾ ಜಾಮೀನು ನೀಡಿತು. ಇವತ್ತು ನ್ಯಾಯಾಲಯಕ್ಕೆ ಶರಣಾಗಿ ಅವರು ಆ ನಿರೀಕ್ಷಣಾ ಜಾಮೀನಿಗೆ ಸಂಬಂಧಪಟ್ಟಂತಹ ಫಾರ್ಮಾಲಿಟೀಸನ್ನು ಮತ್ತು ಬೇಲನ್ನು ತಗೊಂಡಿದ್ದಾರೆ, ಶ್ಯೂರಿಟಿನ ಕೊಟ್ಟು. ಮತ್ತೊಂದು ಕೇಸಲ್ಲಿ ಕ್ರೈಮ್ ನಂಬರ್ 15/2025 ಅಂತ ಆ ಪ್ರಕರಣಗಳಲ್ಲಿ ಅವರನ್ನು ಇವತ್ತು ನಾವು ವಾಲಂಟಿಯರ್ ಆಗಿ ಶರಣಾಗತಿಯಾದರೂ ಕೋರ್ಟಿಗೆ ಮಾನ್ಯ ನ್ಯಾಯಾಲಯ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ, ಬೈತುಲ್ ಅವರಿಗೆ ಮಾತ್ರ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. 14 ದಿನಗಳ ನ್ಯಾಯಾಂಗ ಬಂಧನ, 2-4 ಮುಂದಿನ ಮುದ್ದತ್ತು. ಆದರೆ ನಾಳೆ ಅಭಿಯೋಜನೆಗೆ ತಕರಾರನ್ನು ಸಲ್ಲಿಸಲಿಕ್ಕೆ ಅವಕಾಶ ನೀಡಿದೆ.